ಬೆಂಗಳೂರಿನಲ್ಲಿ ಟೆಕ್ಕಿ ಅತುಲ್ ಸುಭಾಷ್ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಮೊಮ್ಮಗನಿಗಾಗಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ ಅತುಲ್ ಅಜ್ಜಿ. ಮಾರತ್ಹಳ್ಳಿಯಲ್ಲಿ ಟೆಕ್ಕಿ ಅತುಲ್ ಆತ್ಮಹತ್ಯೆ ಪ್ರಕರಣ ಸಂಬಂಧಪಟ್ಟಂತೆ ಈಗ ನ್ಯಾಯಕ್ಕಾಗಿ ಅವರ ಅಜ್ಜಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ತಾಯಿಯಿಂದ ಹೇಬಿಯಸ್ ಕಾರ್ಪಸ್ ಅರ್ಜಿ ಸಲ್ಲಿಕೆಯಾಗಿದೆ. ಸುಭಾಷ್ ಪುತ್ರನನ್ನ ಹುಡುಕಿಕೊಡುವಂತೆ ಕೋರಿ ಸಲ್ಲಿಸಿದಂಥ ಅರ್ಜಿ ಇದು. ಯಾಕಂದ್ರೆ ಆ ಮಗು ಎಲ್ಲಿದೆ ಗೊತ್ತಿಲ್ಲ. ಅರ್ಜಿ ಹಿನ್ನೆಲೆ ಹರಿಯಾಣ, ಉತ್ತರ ಪ್ರದೇಶ, ಕರ್ನಾಟಕ ಸರ್ಕಾರಗಳಿಗೆ ಸುಪ್ರೀಂ ಕೋರ್ಟ್ನಿಂದ ನೋಟಿಸ್ ಬಂದಿದೆ. ಮಗನ ಸಾವಿನ ಬಳಿಕ ಸೊಸೆ ಜೈಲು ಸೇರಿದ್ದಾಳೆ ನಿಖಿತಾ ಅತುಲ್ ಹೆಂಡತಿ. ಅವ್ರು 3 ಜನ ಈಗ ಅಂಧರಾಗಿದ್ದಾರೆ, ಜೈಲು ಸೇರಿದ್ದಾರೆ. ಆದರೆ ಆ ಮಗು ಇಲ್ವಲ್ಲ, 4 ವರ್ಷದ ಮಗು, ಅತುಲ್ ಮಗ. ಹಾಗಾಗಿ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶಿಸಬೇಕು ಅಂತ ಅರ್ಜಿ ಸಲ್ಲಿಸಿದ್ದಾರೆ ಹೇಬಿಯಸ್ ಕಾರ್ಪಸ್. ಈಗ ಕರ್ನಾಟಕ, ಹರಿಯಾಣ ಮತ್ತು ಉತ್ತರ ಪ್ರದೇಶ ಈ 3 ರಾಜ್ಯಗಳಿಗೆ ಸುಪ್ರೀಂ ಕೋರ್ಟ್ನಿಂದ ನೋಟಿಸ್ ಹೋಗಿದೆ. ಯಾಕಂದ್ರೆ ಅವ್ರ ತಂದೆ ಕೂಡ ಅದನ್ನೇ ಹೇಳ್ತಾ ಇದ್ರು, ನನ್ನ ಮೊಮ್ಮಗನನ್ನ ಕೊಂದಿದ್ದಾರೋ, ಆತ ಸತ್ತಿದ್ದಾನೋ, ಬದುಕಿದ್ದಾನೋ, ಏನು ಮಾಡಿದ್ರು ಇವರು ರಾಕ್ಷಸರು ಅಂತೇಳಿ ಆತ ಹೇಳ್ತಾ ಇದ್ದ. ಬೆಂಗಳೂರಿನಲ್ಲಿದ್ದಾನೋ, ಹರಿಯಾಣದಲ್ಲಿದ್ದಾನೋ, ಯು ಪಿಯಲ್ಲಿದ್ದಾನೋ, ನನ್ನ ಮೊಮ್ಮಗನ್ನ ನನಗೆ ಕೊಟ್ಬಿಡಿ, ಆತನನ್ನು ಕೂಡ ಕೊಂದು ಬಿಡ್ತಾರೆ. ಹಾಗಾಗಿನೇ ಈಗ ನೋಡಿ ಅತುಲ್ ಅವರ ಅಜ್ಜಿ ಅವರೀಗ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ ಕೂಡ ಇಲ್ಲಿ ಅವರಿಗೆ ಸ್ಪಂದಿಸಿದೆ. ಸುಭಾಷ್ ಅವರ ಪುತ್ರ ಅವ್ರನ್ನ ಹುಡುಕೊಡ್ಬೇಕು ಅಂತೇಳಿ ಈಗ ಮೊಮ್ಮಗನಿಗಾಗಿ ಅವರ ಅಜ್ಜಿ ಅಂದರೆ ಅತುಲ್ ಅವರ ತಾಯಿ ಹೇಬಿಯಸ್ ಕಾರ್ಪಸ್ ಆಗಿತ್ತು. ಈಗ 3 ರಾಜ್ಯಗಳಿಗೆ ನೋಟಿಸ್ ಕೂಡ ಹೋಗಿದೆ. ಆ ಮಗುನನ್ನು ಹುಡುಕಿ ಕೊಡಬೇಕು ಅಂತ, ಪತ್ತೆ ಹಚ್ಚಬೇಕು ಅಂತ. ಅದಾದಮೇಲೆ ಮಗು ಯಾರಿಗೆ ಸೇರಬೇಕು, ಅದಾದಮೇಲೆ ಮತ್ತೆ ಅದು ವಿಚಾರಣೆಗೆ ಬರುತ್ತೆ. ಈಗ ಅತುಲ್ ಪತ್ನಿ ನಿಖಿತಾ, ಅವ್ರ ತಾಯಿ, ಅವ್ರ ಅಣ್ಣ ಎಲ್ಲರೂ ಕೂಡ ಬೆಂಗಳೂರಿಗೆ ಜೈಲಲ್ಲಿದ್ದಾರೆ. ಈಗ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ನಡೀತಾ ಇದೆ. ಈಕೆ ವಿಚಾರಣೆ ವೇಳೆ ನಾನೇ ಸಂತ್ರಸ್ತೆ, ನನಗೆ ಹೊಡಿತಾ ಇದ್ದ, ಚಿಕನ್ ಮಟನ್ ನನಗೆ ನಾನ್ ವೆಜ್ ಮಾಡೋಕ್ಕೆ ಬರ್ತಿರ್ಲಿಲ್ಲ, ಹಿಂಸೆ ಕೊಡ್ತಿದ್ದ ಅಂತ ಈಕೆ ಹೇಳಿದ್ಲು. ಅದೇನೇ ಇರಲಿ, ಆ ಮಗು ಅನಾಥ ಆಗಬಾರ್ದು. ಈಗ ಅನಾಥ ಆಗಿದೆ ಆಲ್ರೆಡಿ. ಮತ್ತೆ ಅಲ್ಲಿ ಆ ಮಗುವನ್ನು ಕೂಡ ಸಾಯಿಸ್ಬಿಡ್ತಾರೇನೋ ಅನ್ನುವಂಥ ಆತಂಕ ಅತುಲ್ ಕುಟುಂಬಸ್ಥರಿಗೆ ಕಾಡ್ತಾ ಇದೆ. ಎಲ್ಲೇ ಇದ್ರು ನನ್ನ ಮೊಮ್ಮಗನನ್ನು ಹುಡುಕಿ ಕೊಡಿ ಅಂಥೇಳಿ ಅವರ ಅಜ್ಜಿ ಅಂದರೆ ಅತುಲ್ ಅವರ ತಾಯಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಈಗ 3 ರಾಜ್ಯ ಸರ್ಕಾರಗಳಿಗೆ ಒಂದು ಸೂಚನೆ ಬಂದಿದೆ. ಇನ್ಮೇಲೆ ಆಯಾ ರಾಜ್ಯಗಳು ಕೂಡ ಅಂದರೆ ರಾಜ್ಯ ಪೊಲೀಸರು ಕೂಡ ಆ ಮಗುವಿನ ಹುಡುಕಾಟಕ್ಕಾಗಿ ಕಾರ್ಯಾಚರಣೆಯನ್ನು ಕೂಡ ಆರಂಭ ಮಾಡ್ತಾರೆ. ಯಾಕಂದರೆ ಇವರು ಫ್ಯಾಮಿಲಿ ಇದ್ದಿದ್ದೇ 3 ಜನ. ಈ ನಿಖಿತಾ ಅವ್ರ ತಾಯಿ ಮತ್ತು ಅವ್ರ ಬ್ರದರು, ಇನ್ನೊಬ್ಬನಿಗೆ ಅದು ಬೇಲ್ ಸಿಕ್ಕಿದೆ ಅವನಿಗೆ. ಹಾಗಾಗಿ ಆ ಮಗುನಲ್ಲಿ ಬಚ್ಚಿಟ್ಟಿದ್ದಾರೆ ಅಂತ ಇವರು. ಮಗುನು ಸಾಯಿಸಿದ್ದಾರಾ, ಮಗು ಜೀವಂತವಾಗಿದೆಯಾ ಅನ್ನೋ ಅನುಮಾನ ಅತುಲ್ ಅವರ ಪೋಷಕರದ್ದಾಗಿದೆ. ಹಾಗಾಗಿ ಆ ಮಗುವಿಗೆ ನ್ಯಾಯ ಕೊಡಿಸ್ಬೇಕು, ಜೊತೆಗೆ ಈ ಫ್ಯಾಮಿಲಿಗೆ ಸೇರಿಸ್ಕೊಳ್ಬೇಕು ಅನ್ನುವಂಥ ಆಸೆ ಅವ್ರಿಗಿದೆ.